ಡೆಫಿನೆಟ್ಲಿ ಈ ಮತಗಳ ಬಗ್ಗೆ ಹಿಂದೂ ಮುಸ್ಲಿಂ ಅಥವಾ ಕಲ್ಲಲ್ಲಿ ಹೊಡೆಯೋದು ಇದ್ರ ಬಗ್ಗೆ ಮಾತಾಡಕ್ಕೆ ಚರ್ಚೆ ಮಾಡಕ್ಕೆ ನಮಗೂ ಆಸೆ ಇಲ್ಲ, ಇಷ್ಟ ಇಲ್ಲ, ಇವೆಲ್ಲವೂ ದೂರ ಇರಲಿ ಅಂತಲೇ ಬಯಸ್ತೀವಿ. ಆದರೂ ಹೋಗಿ ಬಂದು ಹಿಂದೂಗಳನ್ನ ಟಾರ್ಗೆಟ್ ಯಾಕೆ ಮಾಡ್ತಾ ಇದ್ದಾರೆ ಮುಸ್ಲಿಂ ಧರ್ಮದವರಲ್ಲ, ರಾಜಕೀಯ ನಾಯಕರು ಅಂತ ಪ್ರಶ್ನೆ. ತಮಿಳ್ನಾಡಲ್ಲಿ ಒಂದು ದೀಪಸ್ತಂಭದ ಮೇಲೆ ದೀಪ ಹಚ್ಚಂಗಿಲ್ಲ ಅಂತಾರೆ, ಕೇರಳದಲ್ಲಿ ಸುಪ್ರಭಾತ ಹಾಕಂಗಿಲ್ಲ ಅಂತಾರೆ, ರಾಜ್ಯದಲ್ಲಿ ನೋಡಿದ್ರೆ ಇನ್ನೊಂದು ರೀತಿಯ ಪರಿಸ್ಥಿತಿ. ಹೋಗಿ ಬಂದು ಹಿಂದೂಗಳು ಮತಕ್ಕೆ ಮಾತ್ರ ಬೇಕು, ಆದರೆ ಇಂಥ ವಿಚಾರ ಬಂದಾಗ ಅವ್ರನ್ನ ಭಯೋತ್ಪಾದಕರ ರೀತಿಯಲ್ಲಿ ಯಾಕೆ ನೋಡ್ತೀರಿ? ಒಬ್ಬನೇ ಒಬ್ಬ ಕಾಂಗ್ರೆಸ್ ನಾಯಕ ಸುಪ್ರಭಾತ ಹಾಕಬಾರ್ದು, ಸುಪ್ರಭಾತ ಕೇಳಿಸ್ಕೋಬಾರ್ದು ಅಂತಾಗ ಕೇರಳದಲ್ಲಿ ಇಂಥ ಘಟನೆಗಳಾದಾಗ ಒಬ್ರಾದ್ರೂ ರಿಯಾಕ್ಟ್ ಮಾಡಿದ್ದೀರಾ? ಇದಕ್ಕೆ ಒಬ್ರಾದ್ರೂ ರಿಯಾಕ್ಟ್ ಮಾಡಿದ್ದೀರಾ? ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ? ಸಹಜವಾಗಿ ಕೇಳ್ತೀವಲ್ವಾ, ಕಾಂಗ್ರೆಸ್ಗಳೇನು ಹಿಂದೂ ವಿರೋಧಿನ ಹಂಗಾದ್ರೆ ಅಂತ. ಆಸ್ಪದ ಮಾಡ್ಕೊಡ್ಬೇಡಿ. ಸುಪ್ರಭಾತ ಕೇಳಿದ್ರೆ ಏನಾದ್ರು ಯಾರ್ದಾದ್ರೂ ಕಿವಿಲಿ ರಕ್ತ ಬರುತ್ತೆ, ಯಾರ್ದಾದ್ರೂ ಕಿವಿ ಒಡೆದೋಗುತ್ತೆ, ತಮಟೆ. ಸುಪ್ರೀಂ ಕೋರ್ಟ್ಗಳಲ್ಲಿ ಏನಾದರೂ ಆದೇಶ ಇದೆ, ಇದು ಮಾರಕ, ಇದು ಸುಪ್ರಭಾತದಲ್ಲಿ ಇರುವಂತಹ ಕೆಲ ಪದಗಳನ್ನು ತೆಗಿಬೇಕು, ಕಟ್ ಮಾಡಬೇಕು, ಇಂಥದ್ದೇನಾದ್ರು ಇದ್ರೆ ದಯವಿಟ್ಟು ತಂದು ತೋರಿಸಿ, ಅದನ್ನಾರು ತೋರಿಸಿ. ಒಂದೇ ಮಾತರಂ ಆಯ್ತಲ್ಲ, ಹಂಗೆ ಇದ್ರಲ್ಲಿ ಏನಾದರೂ ಇದೆಯಾ ಅಂತ ಹುಡ್ಕೋಣ ನಾವು ಕೂಡ.